ಡಾಕ್ಟರ್ ಬಿದ್ರಿಯವರ ಅಶ್ವಿನಿ ಆಸ್ಪತ್ರೆಯ ಘಟಕ ಡಾಕ್ಟರ್ ಬಿದ್ರಿ ಚೈಲ್ಡ್ ಅಕಾಡೆಮಿ ವತಿಯಿಂದ ಮಕ್ಕಳ ದಿನಾಚರಣೆ ವಿಶೇಷವಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಇಂದು ಬೆಳಗ್ಗೆ 9 ಗಂಟೆಗೆ ವಿಜಯಪುರ ನಗರದ ಗಗನ್ಮಹಲ್ನಲ್ಲಿ ನಡೆದ ಸ್ಪರ್ಧೆಯಲ್ಲಿ ನಗರದ ವಿವಿಧ ಶಾಲೆಗಳಿಂದ ನೂರಾರು ಮಕ್ಕಳು ಉತ್ಸಾಹದಿಂದ ಭಾಗವಹಿಸಿದರು. ಇನ್ನು ಮಾಧ್ಯಮದವರ ಜೊತೆ ಮಾತನಾಡಿದ ಡಾಕ್ಟರ್ ಎಲ್.ಎಚ್. ಬಿದ್ರಿ, ವಯಸ್ಸಿನನುಗುಣವಾಗಿ ಮನುಷ್ಯನ ಮೆದುಳು ಬೆಳವಣಿಗೆ ಹೊಂದುವ ಸಮಯ. ಇಂದಿನ ಯುಗದಲ್ಲಿ ಮಕ್ಕಳು ಮೊಬೈಲ್, ಟಿವಿ ಮತ್ತು ಎಲೆಕ್ಟ್ರಾನಿಕ್ ಹಾಗೂ ಮೊಬೈಲ್ನಲ್ಲಿ ಹೆಚ್ಚು ಸಮಯ ಕಳೆಯುವುದರಿಂದ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿಯೇ ಸದಾ ಇರುವ ಮಕ್ಕಳ ಬುದ್ಧಿ ಮತ್ತು ಮನಸ್ಸು ವಿಕಾಸಗೊಳ್ಳದೆ ವಿಕಾರಗೊಳ್ಳುತ್ತದೆ ಎಂದರು. ಹೀಗಾಗಿ ಮೊಬೈಲ್ನಿಂದ ಸರಿಯಾದ ಸಮಯಕ್ಕೆ ಮಕ್ಕಳು ಊಟ, ನಿದ್ರೆ ಮಾಡದೆ ಸಮಸ್ಯೆ ಎದುರಿಸಬೇಕಾಗುತ್ತದೆ. ಹಾಗಾಗಿ ಅವರ ಗಮನ ಬೇರೆಡೆ ಸೆಳೆಯಲು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ದಿನಾಚರಣೆ ತಮ್ಮೆಲ್ಲರಿಗೂ ಶುಭಾಶಯಗಳು. ಆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯ, ಆತ್ಮಶಕ್ತಿ, ಧೈರ್ಯ, ಯಶಸ್ಸನ್ನು ಕೊಡಲಿ ಎಂದು ಆ ದೇವರನ್ನು ಪ್ರಾರ್ಥಿಸ್ತೇನೆ. ಈ ಚೈಲ್ಡ್ ಅಕಾಡೆಮಿ ಪ್ರಾರಂಭ ಮಾಡೋ ಉದ್ದೇಶ ಅಂದ್ರೆ ಯಾವ ಒಂದು ಮಗು ಅಥವಾ ಒಂದು ವ್ಯಕ್ತಿ ಒಂದೇ ಥರ ಇರಲ್ಲ. ದೇವರು ಏನಾದರೂ ಅವ್ರಿಗೆ ಒಂದು ಹೆಚ್ಚಿನ ಶಕ್ತಿ ಕೊಟ್ಟಿರ್ತಾನೆ. ಬರೀ ಓದಷ್ಟೇ ಅಲ್ಲ, ಒಂದು ಆರ್ಟು, ಡ್ರಾಯಿಂಗು, ಕಲೆ, ನೃತ್ಯ, ಸಂಗೀತ, ಸಾಹಿತ್ಯ ಎಲ್ಲದರಲ್ಲಿಯೂ ಮಕ್ಕಳನ್ನು ನಾವು ತೊಡಗಿಸ್ಬೇಕು, ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಾರಂಭ ಮಾಡಿದ್ದೀವಿ.
ಇನ್ನು ಅಶ್ವಿನಿ ಆಸ್ಪತ್ರೆಯ ಆಡಳಿತಾಧಿಕಾರಿಯಾದ ಪ್ರಕಾಶ್ ಮಠ್ ಅವರು ಮಾತನಾಡಿ, ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳಿಗೆ ಅಧ್ಯಯನ ಜೊತೆಗೆ ಕಲಾತ್ಮಕ ಕ್ರಿಯೆಗಳಲ್ಲಿ ಮಕ್ಕಳನ್ನು ತೊಡಗಿಸುವುದು ಮುಖ್ಯ ಕಾರ್ಯವಾಗಿದೆ ಎಂದರು. ನಮಸ್ಕಾರ. ವಿಜಯಪುರ ಜಿಲ್ಲೆಯ ಹೆಸರಾಂತ ಚಿಕ್ಕ ಮಕ್ಕಳ ಹಾಗೂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಿರುವಂಥ ಡಾಕ್ಟರ್ ಬಿದಿರಿಯವರ ಅಶ್ವಿನಿ ಆಸ್ಪತ್ರೆಯ ಒಂದು ಘಟಕ ಆಗಿರುವಂತಹ ಡಾಕ್ಟರ್ ಬಿದಿರಿ ಚೈಲ್ಡ್ ಅಕಾಡೆಮಿ ಕಳೆದ ವರ್ಷ ಕಾರ್ಯಾರಂಭ ಮಾಡಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಕ್ಕಳ ಸಲುವಾಗಿ ನಡೆಸ್ಕೊಂಡು ಬಂತು. ಕಳೆದ ವರ್ಷ ಗಾಯನ ಸ್ಪರ್ಧೆ ಇರ್ಬೋದು, ಚಿತ್ರಕಲಾ ಸ್ಪರ್ಧೆ ಇರ್ಬೋದು, ಇನ್ನು ಪ್ರಬಂಧ ಸ್ಪರ್ಧೆ ಇರ್ಬೋದು, ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು. ಅದನ್ನು ಮುಂದುವರಿಸಿ ಈ ವರ್ಷ ಕೂಡ ಡಾಕ್ಟರ್ ಬಿದಿರಿ ಚೈಲ್ಡ್ ಅಕಾಡೆಮಿಯ ಆಶ್ರಯದಲ್ಲಿ ಸಾಕಷ್ಟು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಮಕ್ಕಳ ಸಲುವಾಗಿ ಹಮ್ಮಿಕೊಂಡಿದೆ. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಡಾಕ್ಟರ್ ಬಿದಿರಿ ಸರ್ ಅವರ ಒಂದು ಕನಸಿನ ಆಶಯದಂತೆ ಈ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ವಿಶೇಷವಾಗಿ ಈ ವರ್ಷ ದೈಹಿಕ ಚಟುವಟಿಕೆಗಳಿಗೆ ಸ್ವಲ್ಪ ಹೆಚ್ಚಿನ ಒತ್ತು ಕೊಡಬೇಕು. ಯಾಕೆಂದರೆ ಮಕ್ಕಳು ಇವತ್ತಿನ ದಿವಸಗಳಲ್ಲಿ ಮೊಬೈಲು, ಇಂಟರ್ನೆಟ್ಟು ಹಾಗೂ ಟಿ ವಿ ಮಾಧ್ಯಮಕ್ಕೆ ಒಳಗಾಗಿ ಹೊರಗಿನ ಪ್ರಕೃತಿಯ ಜೊತೆಗೆ ಅವರ ಸಂಪರ್ಕವನ್ನು ಕಳೆದುಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ದೈಹಿಕ ಆಟಗಳು ಅಂದರೆ ಸ್ಪೋರ್ಟ್ಸ್ ಲೈಕ್ 100 ಮೀಟರ್ ರನ್ನಿಂಗ್ ಇರ್ಬೋದು, ಲಾಂಗ್ ಜಂಪು, ಶಾರ್ಟ್ ಪುಟ್ಟು, ಇವೆಲ್ಲ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದಾರೆ. ಅದರ ಜೊತೆಗೆ ಎಂದಿನಂತೆ ಚಿತ್ರಕಲಾ ಸ್ಪರ್ಧೆಯನ್ನು ಹಾಗೂ ಪ್ರಬಂಧ ಸ್ಪರ್ಧೆ ಕೂಡ ಏರ್ಪಡಿಸಿದ್ದಾರೆ. ಅದಲ್ಲದೆ ಈ ವರ್ಷ ವಿಶೇಷವಾಗಿ ಮಕ್ಕಳಿಗೆ ನಿಸರ್ಗದ ಜೊತೆಗೆ ಸಂಪರ್ಕವನ್ನು ಕಲ್ಪಿಸಲಿಕ್ಕೆ ಅಡ್ವೆಂಚರ್ ಅಕಾಡೆಮಿ ಹಾಗೂ ನೇಚರ್ ಆ್ಯಕ್ಟಿವಿಟೀಸ್ ಅನ್ನುವಂಥ ಒಂದು ಹೊಸ ಸ್ಪರ್ಧೆಯನ್ನು ಟ್ರೈನಿಂಗನ್ನು ಪ್ರಾರಂಭಿಸಿದ್ದಾರೆ. ಹೈದರಾಬಾದಿನ ಕ್ರಾಂತಿ ಅಕಾಡೆಮಿ ಹಾಗೂ ನೇಚರ್ ಅವೇರ್ನೆಸ್ ಕ್ಯಾಂಪ್ನವರು ಜೊತೆಗೆ ಇವೆಂಟ್ರಾ ಇಂಟರ್ನ್ಯಾಷನಲ್ ಸಂಸ್ಥೆಯ ಸಹಯೋಗದೊಂದಿಗೆ ಈ ಮಕ್ಕಳಿಗಾಗಿ ಒಂದು ದಿನದ ಉಚಿತ ಟ್ರೆಕ್ಕಿಂಗ್, ರಾಕ್ ಕ್ಲೈಂಬಿಂಗ್, ರ್ಯಾಪ್ಲಿಂಗ್ ಹಾಗೂ ಇನ್ನಿತರ ಮೈಂಡ್ ಗೇಮ್ಸ್ಗಳನ್ನು ಆಡಿಸೋ ಮೂಲಕ ಒಂದು ದಿನ ಸಂಪೂರ್ಣವಾಗಿ ಅವ್ರನ್ನ ನಿಸರ್ಗದ ಮಡಿಲಲ್ಲಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸುಮಾರು 25 ಮಕ್ಕಳಿಗೆ ಆ ರೀತಿ ನಾವು ತರಬೇತಿ ಕೊಡ್ತಾ ಇದ್ದೀವಿ. ಜೊತೆಗೆ ಈ ವರ್ಷ ಪಾಲಕರಿಗಾಗಿ ಹಾಗೂ ಶಿಕ್ಷಕರಿಗಾಗಿ ಒಂದು ವಿಶೇಷ ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಗರದ ರಂಗಮಂದಿರದಲ್ಲಿ 22ನೇ ತಾರೀಕಿಗೆ ಶ್ರೀ ಗುರುರಾಜ್ ಕರ್ಜಗಿ, ತಾವೆಲ್ಲ ಕೇಳ್ತೀರ, ಖ್ಯಾತ ಶಿಕ್ಷಣ ತಜ್ಞರು, ಅವರು ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿ ಪಾಲಕರಿಗಾಗಿ ಹಾಗೂ ಶಿಕ್ಷಕರಿಗಾಗಿ ವಿಶೇಷ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಇವತ್ತಿನ ಮಕ್ಕಳಲ್ಲಿ ಸರ್ವಾಂಗೀಣ ಅಭಿವೃದ್ಧಿಯ ಜೊತೆಗೆ ಹೊಸ ಹೊಸ ಒಂದು ಅವರ ಕೌಶಲ್ಯವನ್ನು ಹೊರಗೆ ಹಚ್ಚುವಂಥ ಕೆಲಸಗಳನ್ನು ನಾವು ನಮ್ಮ ಚೈಲ್ಡ್ ಅಕಾಡೆಮಿ ಪರವಾಗಿ ಮಾಡ್ತಾ ಇದ್ದೀವಿ. ಎಷ್ಟು ವಿದ್ಯಾರ್ಥಿಗಳು ಚಿತ್ರಕಲೆಯಲ್ಲಿ ಭಾಗವಹಿಸಿದ್ದಾರೆ? ಈ ಒಂದು ಚಿತ್ರಕಲಾ ಸ್ಪರ್ಧೆಯಲ್ಲಿ 8ರಿಂದ 10 ವರ್ಷ ಹಾಗೂ 11ರಿಂದ 16 ವರ್ಷದ ಮಕ್ಕಳಿಗಾಗಿ 2 ವಿಭಾಗಗಳನ್ನು ನಾವು ಮಾಡಿದ್ದೀವಿ. ನನ್ನ ಮೆಚ್ಚಿನ ಪ್ರಾಣಿ ಹಾಗೂ ನನ್ನ ಕನಸಿನ ಊರು ಅನ್ನುವಂಥ ಒಂದು ಕಾನ್ಸೆಪ್ಟ್ನೊಂದಿಗೆ ಮಕ್ಕಳಲ್ಲಿ ಆ ಚಿತ್ರಕಲೆಯನ್ನು ಬಿಡಿಸ್ಲಿಕ್ಕೆ ಹೇಳಿದ್ದೀವಿ. ಸುಮಾರು 90 ಮಕ್ಕಳು ನಗರದ ವಿವಿಧ ಶಾಲೆಗಳಿಂದ ಬಂದು ಇಲ್ಲಿ ಪಾಲ್ಗೊಂಡು ತಮ್ಮ ಚಿತ್ರಕಲಾ ಕಲೆಯನ್ನು ಪ್ರದರ್ಶನ ಮಾಡಿದ್ದಾರೆ. ನನ್ನ ಹೆಸರು ಪ್ರಕಾಶ್ ಮಠ್ ಅಂತ, ವಿಜಯಪುರ ಡಾಕ್ಟರ್ ಬಿದಿರಿಯವರ ಅಶ್ವಿನಿ ಆಸ್ಪತ್ರೆಯ ಆಡಳಿತಾಧಿಕಾರಿ ಹಾಗೂ ಡಾಕ್ಟರ್ ಬಿದಿರಿ ಚೈಲ್ಡ್ ಅಕಾಡೆಮಿಯ ಕೋಆರ್ಡಿನೇಟರ್. ಎಲ್ಲರಿಗೂ ನಮಸ್ಕಾರ. ನಾನು ಐಸಡೊಣಗಿ 5ನೇ ತರಗತಿ ವೇದಶಾಲೆ. ಇವತ್ತು ಡ್ರಾಯಿಂಗ್ ಕಾಂಪಿಟೇಷನ್ ಇದೆ. ಇವತ್ತು ಮಕ್ಕಳ ದಿನಾಚರಣೆ ಐತೆ ಎಂದು ಬಿದಿರಿ ಅಕಾಡೆಮಿದವರು ಇವತ್ತು ಡ್ರಾಯಿಂಗ್ ಕಾಂಪಿಟೇಷನ್ ಇಟ್ಟಿದ್ದಾರೆ. ಪ್ರತಿ ವರ್ಷ ಇಡುತ್ತಾರೆ ಹಾಗೂ ನಾನು ಭಾಗವಹಿಸುತ್ತೇನೆ. ಹೋದ ವರ್ಷ ನಾನು ಫಸ್ಟ್ ಪ್ರೈಸ್ ತೊಗೊಂಡಿದ್ದೇನೆ. ಈ ಸಲನೂ ಕೂಡ ಡ್ರಾಯಿಂಗ್ ಕಾಂಪಿಟೇಷನ್ ಇಟ್ಟಿದ್ದಾರೆ. ಅದು ಟಾಪಿಕ್ ನನ್ನ ಮೆಚ್ಚಿನ ಪ್ರಾಣಿ. ಅದಕ್ಕೆ ಇವತ್ತು ಎಲ್ಲರೂ ತುಂಬ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಹಾಗೂ ನಾನು ಕೂಡ ಮಾಡಿದ್ದೇನೆ. ಅದಕ್ಕೆ ನನ್ನ ಕಡೆಯಿಂದ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೇನೆ. ಎಷ್ಟು ವರ್ಷದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ? ಇದು ಹೋದ ವರ್ಷದಿಂದ. ಹಾಂ, ನಿಮ್ಮ ಹೆಸರು ಹೇಳಮ್ಮ? ಐಶ್ವರ್ಯ.
ನನ್ನ ಹೆಸರು ರೇವಣ್ಣ ರೀ ಸರ. ನಾವು 9ನೇ ತರಗತಿಯಲ್ಲಿ ಕಲೀಲತ್ತೀನಿ ರೀ ಸರ. ನನಗೆ ಈ ಡ್ರಾಯಿಂಗ್ ಕಾಂಪಿಟೇಷನ್ ಡಾಕ್ಟರ್ ಬಿದ್ರಿ ಅವರು ನಡೆಸಿರೋಂಥ ಡ್ರಾಯಿಂಗ್ ಕಾಂಪಿಟೇಷನ್ ನನಗೆ ಗೊತ್ತೈತ್ರಿ ಸರ್. ಅದಕ್ಕೆ ನಮ್ಮ ಟ್ಯಾಲೆಂಟನ್ನು ಸ್ವಲ್ಪ ತೋರಿಸ್ಬೇಕತ್ತೀರಿ ಸರ್. ನಾನು ಇಲ್ಲಿ ಬಂದಿದ್ದೆ ರೀ ಸರ. ಇಲ್ಲಿ ಭಾಳಷ್ಟು ಹುಡುಗರು ಬಂದಿದ್ದಾರೆ ಸರ್, ಅವ್ರ ಟ್ಯಾಲೆಂಟನ್ನು ತೋರಿಸ್ಲಿಕ್ಕೆ ರೀ ಸರ. ಇದು ರಿಯಲಿ ನನಗೆ ಭಾಳ ಇಷ್ಟ ಆಗಿತ್ತು ರೀ ಸರ್. ಯಾಕಂದ್ರೆ ಸರ್ ಡಾಕ್ಟರ್ ಬಿದ್ರಿ ಅವರು ನಮ್ಮ ಒಂದು ಮಗುವಿನ ಟ್ಯಾಲೆಂಟನ್ನು ಹೊರ ತೆಗಿಲಿಕ್ಕೆ ಇಷ್ಟಪಡ್ಲತ್ತಾರೆ ಸರ್. ಅಂದ್ರೆ ಪ್ರತಿಯೊಂದು ಮಗುಗೆ ಆ ಡ್ರಾಯಿಂಗ್ ಅವ್ರಿಗೆ ಕಲೆ ಇರ್ತದೆ ರೀ ಸರ್, ಆದ್ರೆ ಗೊತ್ತಿರೋದಿಲ್ಲ ರೀ. ಅದಕ್ಕೆ ಇಂಥದ್ದು ಕಾಂಪಿಟೇಷನ್ದಿಂದ ಹಿಂಗೆ ಪ್ರೋತ್ಸಾಹ ಕೊಡೋದ್ರಿಂದ ರೀ ಸರ್ ಈ ಮಕ್ಕಳು ಟ್ಯಾಲೆಂಟನ್ನು ಹೊರ ಬರ್ತೇವೆ ರೀ ಸರ್. ಈಗ ಸಾಕಷ್ಟು ಹುಡುಗರು ಬಂದು ತೆಗೆದು ಹೋಗ್ಯಾರ ಸರ್. ತಮ್ಮ ಅನಿಸಿಕೆಯನ್ನು ಡ್ರಾಯಿಂಗ್, ತಮ್ಮ ಅಭಿಪ್ರಾಯವನ್ನು ಡ್ರಾಯಿಂಗ್ ಮುಖಾಂತರ ತೆಗೆದು ಎಲ್ಲರಿಗೆ ತೋರಿಸ್ಕೊಡತ್ತಾರೆ ರೀ ಸರ್. ಅದಕ್ಕೆ ನಾನು ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿರಿ ಸರ್. ನಾನು ಭಾಳ ಖುಷಿಯಾಗಿತ್ತು ರೀ ಸರ್. ಇದೇ ಥರ ನಾನು ಮುಂದುವರೆದು ನಾನು ಈ ಥರ ಹೆಲ್ಪ್ ಮಾಡ್ಬೇಕಂತ ನಾನು ಇಷ್ಟಪಡ್ತೀನಿ ರೀ ಸರ್. ನನ್ನ ಹೆಸರು ರೇವಣ್ಣ ರೀ ಸರ್. ಇವತ್ತು ಈ ಬಿದಿರಿ ಸಂಸ್ಥೆಯಿಂದ ಹಮ್ಮಿಕೊಳ್ಳಲಾದ ಚಿತ್ರಕಲಾ ಕಾಂಪಿಟೇಷನಲ್ಲಿ ನಮ್ಮ 3 ಮಕ್ಕಳು ಪ್ರೇರಣಾ ಸ್ಕೂಲ್ದಿಂದ ಬಂದು ಈ ಒಂದು ಕಾಂಪಿಟೇಷನಲ್ಲಿ ಭಾಗಿಯಾಗಿ ಒಳ್ಳೆಯ ಒಂದು ಚಿತ್ರಕಲೆಯನ್ನು ಬಿಡಿಸಿ ಆ ಬಹುಮಾನ ಬರಲಿ ಬಿಡಲಿ ನಮಗೊಂದು ಸಂತೋಷದ ವಿಷಯ. ರೆಗ್ಯುಲರ್ ಆಗಿ ಏನು ಅಕಾಡೆಮಿಕ್ ಕರಿಕ್ಯುಲರ್ ಬಿಟ್ಟು ಎಕ್ಸ್ಟ್ರಾ ಏನು ಚಿತ್ರಕಲೆ ಆಗಲಿ, ನೃತ್ಯ ಆಗಲಿ, ಸಂಗೀತ, ಯಾವುದೇ ಒಂದು ಕಾಂಪಿಟೇಷನಲ್ಲಿ ನಮ್ಮ ಮಕ್ಕಳೇನು ಭಾಗವಹಿಸ್ತಿದ್ದಾರೆ, ಅದು ಒಂದು ಒಳ್ಳೆಯ ಖುಷಿ ತಂದದ. ಇದೇ ರೀತಿ ನಾವು ಈ ಸಮಯದಲ್ಲಿ ಬಿದ್ರಿ ಸಂಸ್ಥೆಗೆ ಧನ್ಯವಾದ ಹೇಳ್ತೀವಿ. ಕಳೆದ 2 ವರ್ಷದಿಂದ ನಾವು ಈ ಕಾಂಪಿಟೇಷನಲ್ಲಿ ಭಾಗವಹಿಸಿ ಹೋದ ವರ್ಷ ನಮ್ಮ ಮಗಳು 2nd ಪ್ರೈಸ್ ಬಂದಿದೆ. ನಮಗೆ ಪ್ರೈಜ್ಗಿನ್ನ ಈ ಕಾಂಪಿಟೇಷನ್ ಈ ಥರ ಬೇರೆ ಬೇರೆ ರೀತಿಯ ಕಾಂಪಿಟೇಷನ್ ಆರ್ಗನೈಸ್ ಆಗೋದ್ರಿಂದ ಮಕ್ಕಳ ಓವರಾಲ್ ಅಭಿವೃದ್ಧಿ ಆಗ್ತದೆ. ಇಂಥವು ಮತ್ತು ಬೇರೆ ಬೇರೆ ಒಂದು ಕಾಂಪಿಟೇಷನ್ಸ್ ನಡೆಯಲಿ ಅಂತಂದು ನಮ್ಮದೊಂದು ಆಶಿಸ್ತದೆ. ನಮ್ಮ ಹೆಸರು ಪಾಂಡುರಂಗ ಲಮಾಣಿ, ವಿಜಯಪುರ. ಧನ್ಯವಾದಗಳು. ನಾನು ಡಾಕ್ಟರ್ ಪ್ರತಿಮಾ ಜಳಕಿ ಅಂತ. ಇವತ್ತು ಇಲ್ಲಿ ಆಯೋಜಿಸಿದಂಥ ಚಿತ್ರಕಲೆ ಸ್ಪರ್ಧೆ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಮಕ್ಕಳಿಗೆ ಈ ಥರ ಓಪನ್ ಸ್ಪೇಸಲ್ಲಿ ನೀವು ಸ್ಪರ್ಧೆಯನ್ನು ಏರ್ಪಡಿಸಿದರೆ ಅವ್ರ ತಲೆಯಲ್ಲಿ ಇರುವಂಥ ಚಿತ್ರಗಳೆಲ್ಲ ವಿವಿಧ ಬಣ್ಣಗಳೆಲ್ಲ ಪೇಪರ್ ಮೇಲೆ ಮೂಡಿಸ್ತಾರೆ. ಅವರು ತುಂಬ ಚೆನ್ನಾಗಿ ಖುಷಿಯಾಗಿ ಮಾಡ್ತಾರೆ. ಈ ಥರದ ಕಾಂಪಿಟೇಷನ್ಸ್ ಮೇಲೆ ಕಂಡಕ್ಟ್ ಮಾಡಬೇಕಂತ ನನ್ನ ಬಯಕೆ. ಥ್ಯಾಂಕ್ಸ್ ಟು ಬಿದ್ರಿ ಸರ್. ಅವ್ರು ಇವತ್ತು ಅರೇಂಜ್ ಮಾಡೋಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.